4 ಬಾರಿ ಶಾಸಕನಾಗಿದ್ದೀನಿ. ನಾನು ಒಬ್ಬ ಹಿಂದುಳಿದ ಜನಾಂಗದ ಉಪ್ಪಾರ ಜನಾಂಗದವನು. ಆಗ ನಿರಂತರವಾಗಿ 4 ಬಾರಿ ಗೆದ್ದಿದ್ದು. ಮತ್ತು ಹಿಂದೆಯೇ ನನಗೆ ಮೊದಲೇ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಕೊಡಬೇಕಾಗಿತ್ತು. ಕಾರಣಾಂತರದಿಂದ ನನಗೆ ವಿಧಾನಸಭೆಯ ಉಪಾಧ್ಯಕ್ಷರನ್ನಾಗಿ ನನ್ನ ನೇಮಕ ಮಾಡಿದರು. ನಾನು ಅದನ್ನು ಬೇಡ ಅಂತ ಹೇಳಿದ್ಮೇಲೆ ನನ್ನ MSL ಚೇರ್ಮನ್ನಾಗಿ ಮಾಡಿದರು. ಮಾಡುವಂಥ ಕಾಲದಲ್ಲೇ ಹೇಳಿದರು, ನೆಕ್ಸ್ಟ್ ಇದರಲ್ಲಿ ನಿನಗೆ ನಾನು ಮಂತ್ರಿನಾಗಿ ಕೊಡಿಸ್ತೀನಿ ಅಂತ. ಹಾಗಾಗಿ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ತಂದೆ ಆದಂಥ ಸಿದ್ಧಾಂತ ಇದೆ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳೋಂಥ ದಿಕ್ಕಿನಲ್ಲಿ ಎಲ್ಲ ಸಣ್ಣ ಸಣ್ಣ ಅಹಿಂದ ವರ್ಗಗಳನ್ನೆಲ್ಲ ಗುರುತಿಸಿ ಎಲ್ಲರಿಗೂ ಅಧಿಕಾರವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ನನಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಮತ್ತು DK ಶಿವಕುಮಾರ್ ಅವರು ಒಬ್ಬರು ಒಂದು ಹುಟ್ಟು ಕಾಂಗ್ರೆಸ್ ಅಂತ ಆ ರೀತಿ ಮೊದಲಿಂದ ಕಾಂಗ್ರೆಸ್ಸಿಂದ ಬಂದವರು. ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸ್ತಂಥವ್ರು. ಅವರ ಒಂದು ಕ್ಯಾಬಿನೆಟ್ ನನಗೆ ಸಚಿವ ಸ್ಥಾನ ಸಿಕ್ಕಿರೋದು ನನ್ನ ಒಂದು ಪುಣ್ಯ ಅಂತ ತಿಳ್ಕೊತೀನಿ. ಹಾಗಾಗಿ ನಾನು ನನ್ನ ಪಕ್ಷದ ಎಲ್ಲ ನಾಯಕರುಗಳಿಗೆ, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಹಾಗೆ ಸೋನಿಯಾ ಗಾಂಧಿ ಅವರಿಗೆ, ನಮ್ಮ ವಿರೋಧ ಪಕ್ಷದ ಲೋಕಸಭಾ ವಿರೋಧ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರಿಗೆ, ಮತ್ತು ಇತರ ಎಲ್ಲ ನನ್ನ ನಾಯಕರುಗಳಿಗೆ, ಮುಖ್ಯವಾಗಿ ಸುರ್ಜಿವಾಲ, ವೇಣುಗೋಪಾಲು, ಸಂಪುಟ ಸೇರ್ತಾ ಇದ್ದೀರಾ? ಸಂಪುಟದ ಜೊತೆಯಲ್ಲಿ ನಿರೀಕ್ಷೆಗಳೇನಾದ್ರು ಇದೆಯಾ ತಮ್ಮದು? ಹಾಗೇನಿಲ್ಲ. ಯಾವುದೇ ಖಾತೆಯನ್ನು ಕೊಟ್ಟರೆ ಸಮಾಜಕ್ಕಾಗಿ, ಜನಕ್ಕಾಗಿ ಮತ್ತು ನನ್ನ ಪಕ್ಷಕ್ಕಾಗಿ ದುಡಿಬೇಕು ಅನ್ನೋ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದ್ದೀನಿ. ಆ ದಿಕ್ಕಿನಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ. ಒಳ್ಳೆಯದಾಗಲಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.